ಬಿರು ಬಿಸಿಲಿನ ಬೆಗೆಯಿಂದ ಬಳಲಿದ ಜನರಿಗೆ ಈಗ ಸಿಹಿ ಸುದ್ದಿ ಸಿಗ್ತಾ ಇದೆ. ಹವಾಮಾನದ ಇಲಾಖೆಯಿಂದ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಈಗ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬಿರು ಬಿಸಿಲಿನ ಬೆಗೆಯಿಂದ ಬಳಲಿದ ಜನರಿಗೆ ಸಿಹಿ ಸುದ್ದಿ ಸಿಗ್ತಾ ಇದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ. ಬಿರು ಬಿಸಿಲಿನ ಬೆಗೆಯಿಂದ ಬಳಲಿದ ಜನರಿಗೆ ಈಗ ಮಳೆರಾಯ ಆಗಮನವಾಗ್ತಾ ಇದ್ದಾನೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಯಾವ್ಯಾವ ಜಿಲ್ಲೆಯಲ್ಲಿ ಮಳೆಯಾಗುತ್ತೆ ಅಂತ ನೋಡೋದಾದ್ರೆ ಬಳ್ಳಾರಿ, ಗದಗ, ಕೊಪ್ಪಳ, ಧಾರವಾಡ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಜೊತೆಗೆ ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಕೂಡ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಡ್ತಾ ಇದೆ. ಈ ಬಗ್ಗೆ ಫೆಬ್ರವರಿಯಲ್ಲಿ ವಾಡಿಕೆಗಿಂತ ಹೆಚ್ಚು ಬಿಸಿಲಿತ್ತು. ಈಗ ಪೂರ್ವ ಮುಂಗಾರಿನಲ್ಲಿ ಅಧಿಕ ಮಳೆ ಸಾಧ್ಯತೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲೇ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ. ಜೊತೆಗೆ ಫೆಬ್ರವರಿಯಲ್ಲೇ 2.5 ಡಿಗ್ರಿ ಸೆಲ್ಸಿಯಸ್ ಅಧಿಕ ಬಿಸಿಲಿತ್ತು. ಈಗ ಪ್ರಮುಖ ಬಳ್ಳಾರಿ ಸೇರಿದಂತೆ ಗದಗ, ಕೊಪ್ಪಳ, ಧಾರವಾಡ ಈ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ, ಮಿಂಚು ಸಹಿತ. ಕಳೆದ 3-4 ತಿಂಗಳಿಂದ ಮಳೆಯನ್ನೇ ಕಾಣದೇ ಇದ್ದ ರಾಜ್ಯಗಳು, ಜಿಲ್ಲೆಗಳು ಫುಲ್ಲು ಬೇಸಿಗೆಗೆ ಬೆಂದು ಹೋಗಿದ್ರು. ಈಗ ಮಳೆರಾಯನ ಆಗಮನಕ್ಕೆ ಮುನ್ಸೂಚನೆ ಕೊಟ್ಟಿದೆ ಹವಾಮಾನ ಇಲಾಖೆ. ಈ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಕೂಡ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಹರ್ಷಿತಾ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಈಗ ರಾಜ್ಯದ ಪ್ರಮುಖ ಜಿಲ್ಲೆಗಳಲ್ಲಿ ಬಳ್ಳಾರಿ, ಗದಗ, ಕೊಪ್ಪಳ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಅಂತ ಈಗ ಮುನ್ಸೂಚನೆ ಕೂಡ ಹವಾಮಾನ ಇಲಾಖೆಯಿಂದ ಬಂದಿದೆ. ಏನಿದೆ ಅಪ್ಡೇಟ್ಸ್ ಈ ಬಗ್ಗೆ ಹರ್ಷಿತಾ? ಫೆಬ್ರವರಿಯಲ್ಲಿ ಅಂತಂದ್ರೆ ಇನ್ನು ಚಳಿಗಾಲ ಇರುವಾಗ್ಲೇನೆ ಬೇಸಿಗೆ ಆರಂಭಕ್ಕೂ ಮುನ್ನವೇ ಈಗಾಗಲೇ ಬಿಸಿಲಿನ ತಾಪಮಾನ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಈಗಾಗಲೇ ಗರಿಷ್ಠ ಸೆಲ್ಸಿಯಸ್ ನೋಡೋದಾದ್ರೆ 35ರಷ್ಟು ತಾಪಮಾನ ಕೂಡ ಇರುವಂತದ್ದು. ಹೀಗಾಗಿ ಒಂದು ಬಿಸಿಲಿನ ಬೇಗೆಗೆ ಇನ್ನ ಬೆಂಗಳೂರಿನ ಜನ ಸೇರಿ ವಿವಿಧ ರಾಜ್ಯದ ಜಿಲ್ಲೆಗಳಲ್ಲೂ ಕೂಡ ಜನರು ಕೂಡ ತತ್ತರಿಸಿ ಹೋಗಿದ್ದಾರೆ. ಸದ್ಯ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಈಗ ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ ಈಗ ಫೆಬ್ರವರಿ ಹಾಗೂ ಮಾರ್ಚ್ನ ಕೊನೆಯ ವಾರದಲ್ಲಿ ಅಧಿಕ ಮಳೆ ಆಗುತ್ತೆ ಅನ್ನುವಂತ ಸೂಚನೆಯನ್ನು ಕೂಡ ಈಗಾಗಲೇ ನೀಡಿರುವಂತದ್ದು. ಏನಂತಂದ್ರೆ ಈಗಾಗಲೇ 2.5 ಡಿಗ್ರಿ ಸೆಲ್ಸಿಯಸ್ ಏನಿದೆ ತಾಪಮಾನ ಈಗಾಗಲೇ ಏರಿಕೆ ಆಗ್ತಾ ಇರುವಂತದ್ದು. ಹೀಗಾಗಿ ಬಿಸಿಲಿಗೆ ಬೆಂದು ಹೋಗ್ಬಿಟ್ಟಿದ್ದಾರೆ ಜನ. ಸದ್ಯ ಯಾವಾಗ ಮಳೆ ಬರುತ್ತೆ ಅಂತ ಹೇಳಿ ಸಾಕಷ್ಟು ನಿರೀಕ್ಷೆಯಲ್ಲೂ ಕೂಡ ಇರುವಂತದ್ದು. ಹೀಗಾಗಿ ಒಂದ್ ರೀತಿಯಾಗಿ ರೈತರಿಗೂ ಕೂಡ ಒಂದ್ ರೀತಿಯಾಗಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ಈಗಾಗಲೇ ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ ಈಗ ಫೆಬ್ರವರಿ ಹಾಗೂ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಏನಂತಂದ್ರೆ ಅತಿ ಹೆಚ್ಚು ಮಳೆ ಆಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಹೀಗಾಗಿ ಪೂರ್ವ ಮುಂಗಾರಿಗೆ ಏನೇನು ತಯಾರಿಯನ್ನ ಮಾಡಬೇಕು, ಎಲ್ಲ ಒಂದು ಕೃಷಿಯ ಚಟುವಟಿಕೆಗಳು ಕೂಡ ಆರಂಭವಾಗುತ್ತೆ. ಹೀಗಾಗಿ ಒಂದ್ ರೀತಿಯಾಗಿ ರೈತರಿಗೆ ಹಾಗೂ ಬಿಸಿಲಿಗೆ ಬೆಂದು ಹೋಗಿರುವಂತಹ ಜನರಿಗೂ ಕೂಡ ಒಂದ್ ರೀತಿಯಾಗಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಏನಂತಂದ್ರೆ ಈಗಾಗಲೇ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿನ ಸಮಸ್ಯೆ ಕೂಡ ಉಂಟಾಗುತ್ತೆ. ಹೀಗಾಗಿ ಒಂದ್ ಕಡೆ ಮಳೆ ಹೆಚ್ಚಾಗುವ ಕಾರಣದಿಂದ ಈಗಾಗಲೇ ಕುಡಿಯುವ ನೀರಿನ ಸಂಗ್ರಹಣೆ ಏನಿದೆ ಅದನ್ನೆಲ್ಲವೂ ಕೂಡ ಮಾಡಿಕೊಳ್ಳಕ್ಕೆ ಈಗಾಗಲೇ ಸರ್ಕಾರದಿಂದ ಸೂಚನೆಯನ್ನು ಕೂಡ ಈಗಾಗಲೇ ನೀಡಿರುವಂತದ್ದು. ಹೀಗಾಗಿ ಒಂದ್ ರೀತಿಯಾಗಿ ಜನರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಶ್ರೀಕಾಂತ್, ಥ್ಯಾಂಕ್ ಯು ಹರ್ಷಿತಾ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದ್ ಕಡೆ ಬಿಸಿಲಿನ ಬೆಗೆಯಿಂದ ಬೆಂದಿರುವ ಜನರಿಗೆ ಇದು ಒಂದ್ ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದಾಗುತ್ತೆ.